ಪಬ್ಲಿಕ್ ಟಿವಿ ಇನ್ನೂ ಒಂದು ಎಕ್ಸ್ಕ್ಲೂಸಿವ್ ಡೀಟೇಲ್ ಅನ್ನ ಈಗ ಸದ್ಯಕ್ಕೆ ಬ್ರೇಕ್ ಮಾಡ್ತಾ ಇದೆ. ಪೊಲಿಟಿಕಲ್ ಹೆಡ್ ಆಫೀಸ್ ಅಂತಾನೆ ಪಬ್ಲಿಕ್ ಟಿವಿಯನ್ನು ಕರೀತಾರೆ. ಸೊ ಇಲ್ಲಿ ಇನ್ನೊಂದು ಎಕ್ಸ್ಕ್ಲೂಸಿವ್ ಡೀಟೇಲ್ ನಿಮಗೆ ಕೊಡ್ತಾ ಇದೀವಿ ನಾವು. ರಮ್ಯಾ ಕೇಸ್ನ ಬಿಗ್ಗೆಸ್ಟ್ ಎಕ್ಸ್ಕ್ಲೂಸಿವ್ ಡೀಟೇಲ್ ಇದು. ಏನಾಗಿದೆ ಡೆವಲಪ್ಮೆಂಟ್ ಅಂತದ್ದು, ಎಲ್ಲೂ ಇಲ್ಲದ ಬಿಗ್ ಡೆವಲಪ್ಮೆಂಟ್ ಬಗ್ಗೆ ನಾವು ಮಾಹಿತಿ ಕೊಡ್ತಾ ಇದ್ದೀವಿ ನಿಮಗೆ. ರಮ್ಯಾ ರಾವ್ ಲಿಂಕ್ಗೆ ಮತ್ತಷ್ಟು ಅನುಮಾನಗಳು ಬರ್ತಾ ಇದೆ. ಆಕೆಯ ಪ್ರಭಾವಳಿ ಎಂಥದ್ದು ಅನ್ನೋದಕ್ಕೆ ಒಂದು ಅನುಮಾನ. ಸರ್ಕಾರದ ಮಟ್ಟದಲ್ಲೇ ಸಿಕ್ತು ಕೇಸ್ಗೆ ಬಿಗ್ ಟ್ವಿಸ್ಟ್. ರಮ್ಯಾ ಪ್ರೋಟೋಕಾಲ್ ಉಲ್ಲಂಘನೆ ಆರೋಪ ಕೇಸ್ ಇತ್ತಲ್ಲ, ಈ ಕೇಸ್ನಲ್ಲಿ ಗೋಲ್ಡ್ ಕೇಸ್ನಲ್ಲಿ ಸರ್ಕಾರದ ಮಟ್ಟದಲ್ಲೇ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಮೊನ್ನೆ ರಾತ್ರಿ ಮಾಡಿದ ಆದೇಶವನ್ನ ನಿನ್ನೆ ರಾತ್ರಿ ಅಷ್ಟೊತ್ತಿಗೆ ವಾಪಸ್ ತಗೊಂಡ್ಬಿಟ್ಟಿದ್ದಾರಂತೆ. ವಿತ್ ಡ್ರಾ ಅಂದ್ರೆ ವಾಪಸ್ ತೆಗೆದುಕೊಂಡ್ಬಿಟ್ಟಿದ್ದಾರೆ. ಸಿಐಡಿ ವಿಚಾರಣೆ ಆದೇಶವನ್ನು ಸರ್ಕಾರ ವಾಪಸ್ ಪಡ್ಕೊಂಡಿದೆ. ಕಾನ್ಸ್ಟೇಬಲ್ಗಳ ಪಾತ್ರದ ಬಗ್ಗೆ ವಿಚಾರಣೆಗೆ ಆದೇಶ ಕೊಟ್ಟಿತ್ತು. ಆದರೆ ಆದೇಶ ಕೊಟ್ಟ 24 ಗಂಟೆಯಲ್ಲೇ ಇದನ್ನ ವಾಪಸ್ ತೆಗೆಯಲಾಗಿದೆ. ಬೇಸಿಕಲಿ ಯೂಟರ್ನ್ ಸರ್ಕಾರ ಅಂತ, ಡೆಫಿನೆಟ್ಲಿ ಯೂಟರ್ನ್ ಸರ್ಕಾರ ಅಂತಾನೆ ಹೇಳಬೇಕು. ಮೊನ್ನೆ ಆದೇಶ ಯಾವ ಕಾರಣಕ್ಕೆ ಕೊಟ್ರಿ ಹಂಗಾದ್ರೆ? ಇವತ್ತು ನಿನ್ನೆ ರಾತ್ರಿ ಯಾಕೆ ಆದೇಶವನ್ನು ವಾಪಸ್ ಪಡ್ಕೊಂಡ್ರಿ? ಏನು ಅರ್ಥ ಇದರದು ಪ್ರಶ್ನೆ ಬರುತ್ತಲ್ವಾ? ಈ ಭಾರಿ ಅನುಮಾನ ಕಾರಣ ಆಗ್ತಾ ಇದೆ ಸರ್ಕಾರದ ಈ ನಡೆ. ಸರ್ಕಾರದ ಮಟ್ಟದಲ್ಲೂ ಕೂಡ ಒತ್ತಡಗಳು ಈ ಕೇಸ್ನಲ್ಲಿ ಸತ್ಯಾಂಶ ಆಚೆ ಬರದಂತೆ ತಡೆಯೋದಕ್ಕೆ ಆಗಿದೆಯಾ? ಭಾರಿ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ರಮ್ಯಾ ಪ್ರೋಟೋಕಾಲ್ ಉಲ್ಲಂಘನೆ ಆರೋಪ ಕೇಸ್ನಲ್ಲಿ ತನಿಖೆ ಆಗಬೇಕಾಗಿತ್ತು. ಅಂದರೆ ಈಕೆ ಒಂದು ದುಬೈಗೆ ನಾವು ನಿಮಗೆ ಲಾಸ್ಟ್ ಟೈಮ್ ಹೇಳ್ತಾ ಇದ್ವಿ, ಒಂದು 26 ಸಲ ಹೋಗಿದ್ದಾಳೆ. 26 ಸಲ ಕೂಡ ಶಿಷ್ಟಾಚಾರ ದುರ್ಬಳಕೆ ಆಗಿದೆಯಾ, ಇಲ್ಲಿ ಉಲ್ಲಂಘನೆ ಆಗಿದೆಯಾ ಅಂತ ನೋಡಬೇಕಾಗಿತ್ತು. ನೋಡೋದು ಹೆಂಗೆ? ಸಿಐಡಿ ತನಿಖೆ ಆಗಬೇಕಾಗಿತ್ತು. ಎಷ್ಟು ಜನ ಪೊಲೀಸರು ಈಕೆಗೆ ಎಸ್ಕಾಟ್ ಮಾಡ್ತಾ ಇದ್ರು, ಸಿಐಡಿ ತನಿಖೆಯಲ್ಲಿ ಗೊತ್ತಾಗಬೇಕಾಗಿತ್ತು. ಸಿಐಡಿ ವಿಚಾರಣೆಯ ಆದೇಶವನ್ನೇ ಸರ್ಕಾರ ವಾಪಸ್ ಪಡೆದಿದೆ. ಅಂದರೆ ಸತ್ಯ ಹೊರಗೆ ಬರೋದಕ್ಕೆ ಆಗ್ತಾ ಇಲ್ಲ. ಆಗಲೇ ಅದನ್ನು ದಮನಿಸೋ ಕೆಲಸ, ತುಳಿಯೋ ಕೆಲಸ ಆಗ್ತಾ ಇದೆಯಾ? ಪ್ರೋಟೋಕಾಲ್ ಸಂಬಂಧ ವಿಚಾರಣೆಗೆ ಸರ್ಕಾರ ಆದೇಶವನ್ನು ಕೊಟ್ಟಿತ್ತು. ಈಗ ಮೂರು ಲೈನಲ್ಲೂ ನಾವು ಅದನ್ನೇ ಹೇಳ್ತಾ ಇದ್ವಿ ನಿಮಗೆ. ಕಾನ್ಸ್ಟೇಬಲ್ಗಳ ಪಾತ್ರದ ಬಗ್ಗೆ ವಿಚಾರಣೆ ಆದೇಶ ಆಗಿತ್ತು. ಅಂದರೆ ಇವ್ರು ಎಷ್ಟು ಸಲ ಹೋಗಿದ್ದಾರೆ, ಎಷ್ಟು ಜನ ಎಸ್ಕಾಟ್ ಮಾಡಿದ್ದಾರೆ, ಮತ್ತೆ ಎಸ್ಕಾಟ್ ಮಾಡ್ತಿದ್ದವರಿಗೆ ಮೌಖಿಕ ಆದೇಶ ಇತ್ತ ಅನ್ನೋದು ಇಂಪಾರ್ಟೆಂಟು. ಅಂದರೆ ರಾಮಚಂದ್ರ ರಾವ್ ಅವರು ಇವ್ರಿಗೆ ಕಾಲ್ ಮಾಡಿ, ಅಂದರೆ ಯಾರ್ಯಾರಲ್ಲಿ ಕಾನ್ಸ್ಟೇಬಲ್ ಇರ್ತಾ ಇದ್ರು ಇವ್ರನ್ನ ಎಸ್ಕಾಟ್ ಮಾಡೋದಕ್ಕೆ, ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ರಾ ಅಥವಾ ಅವರೇ ಬಂದ್ರಾ, ಹೆಂಗೆ ಬಂದರು, ಇದೆಲ್ಲ ಆಚೆ ಬರಬೇಕಾಗಿದ್ದು ಎಲ್ಲಿ? ಇವರಿಂದ. ಓಕೆನಾ? ಬಟ್ ಅದಾಗಿಲ್ಲ. ಜಸ್ಟ್ 24 ಗಂಟೆಯಲ್ಲಿ ಸಿಐಡಿ ವಿಚಾರಣೆಯನ್ನ ಆದೇಶವನ್ನು ವಾಪಸ್ ಪಡ್ಕೊಂಡಿದೆ. ಅಚ್ಚರಿ ಮೂಡಿಸ್ತಾ ಇದೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ನಡೆ. ಈಗ IAS ಅಧಿಕಾರಿ ಗೌರವ್ ಗುಪ್ತಾ ತನಿಖೆಯಷ್ಟೇ ನಡೆಯುತ್ತೆ. ಇದು ಸಪ್ರೇಟು. ಇದು ರಾಮಚಂದ್ರ ರಾವ್ ಅವರ ಪಾತ್ರದ ಬಗ್ಗೆ ತನಿಖೆ ಆಗ್ತಾ ಇದೆ, ಅದು ಸಪ್ರೇಟ್ ಬರುತ್ತೆ. ಬಟ್ ಇಲ್ಲಿ ಪ್ರೋಟೋಕಾಲ್ ವಿಚಾರದಲ್ಲಿ ಇನ್ನೂ ಇನ್ ಡೆಪ್ತ್ ಆಗಿ ಈ ತನಿಖೆಯಿಂದ ಏನಾದರೂ ವಿಚಾರಗಳು ಆಚೆ ಬರುತ್ತೆ ಅಂತ ನಿರೀಕ್ಷೆ ಇತ್ತು. ಬಟ್ ತನಿಖೆ ಮಾಡೋದಕ್ಕೆ ಬಿಡ್ತಾ ಇಲ್ಲ. ಯಾಕೆ? ಏನು ಇಂಟ್ರೆಸ್ಟ್ ಇದು? ಯಾರ ಮೇಲಿನ ಇಂಟ್ರೆಸ್ಟ್ ಇದು? ಪ್ರಶ್ನೆ ಬರುತ್ತಲ್ವಾ? ಕುತೂಹಲ ಇದೆ. ಸಿಐಡಿ ಆದೇಶದ ಬೆನ್ನಲ್ಲೇ ಸಿಐಡಿ DG ಸಲೀಂ ತನಿಖಾಧಿಕಾರಿಯಾಗಿ ನೇಮಕ ಆಗಿದ್ರು. ತನಿಖಾಧಿಕಾರಿಯಾಗಿ SP ರಾಘವೇಂದ್ರ ಹೆಗಡೆ ಅವರನ್ನು ನೇಮಕ ಮಾಡಲಾಗುತ್ತಾ ಅನ್ನೋದು ಪ್ರಶ್ನೆ. ಆ ಥರದೊಂದು ಚರ್ಚೆ ಕೂಡ ಆಗ್ತಾ ಇದೆಯಂತೆ. ವಿಚಾರಣೆ ಆದೇಶದ ಬೆನ್ನಲ್ಲೇ ಕಾಣದ ಕೈಗಳು ಅಲರ್ಟ್ ಆದ್ರ, ಎಲ್ಲಿ ತಮ್ಮ ಹೆಸರು, ತಮ್ಮ ಬಂಡವಾಳ ಎಲ್ಲ ಜಗತ್ತಿಗೆ ಗೊತ್ತಾಗ್ಬಿಡುತ್ತೆ ಅಂತ ಹೇಳಿ ಹಳ್ಳ ಹಿಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ. ಈಗ ಸರ್ಕಾರದ ಇಮೇಜ್ ಕೂಡ ಹಾಳಾಗ್ಬಿಡುತ್ತೆ ಅನ್ನೋ ಭಯ ಇರುತ್ತಲ್ವಾ? ಸೊ ಯಾವ್ಯಾವ ಪ್ರಭಾವಿಗಳು ಒತ್ತಡ ಹಾಕ್ತಾ ಇದ್ದಾರೆ ಅದು ಕೂಡ ಬರುತ್ತೆ. ಈಗ ಆಲ್ರೆಡಿ ಗೊತ್ತಿದೆ ಕೆಲವರಿಗೆ, ಹೆಸರು ಹೇಳೋದೇನು ದೊಡ್ಡ ವಿಚಾರ ಅಲ್ವೇ ಅಲ್ಲ.